ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಕನ್ನಡ ಭಾಷಾ ವಿಷಯ ನಿಮಗೆ ಕಷ್ಟ ಆಗ್ತಾ ಇದೆಯಾ? ಕನ್ನಡ ಭಾಷೆಯಲ್ಲಿ ನಿಮಗೆ ಕಡಿಮೆ ಅಂಕ ಬರ್ತಾ ಇದೆಯಾ? ಅಂದ್ರೆ ಸೆಕೆಂಡ್ PUC ನಲ್ಲಿ ಕಡಿಮೆ ಮಾರ್ಕ್ಸ್ ಏನಾದರೂ ಕೂಡ ಕನ್ನಡ ವಿಷಯದಲ್ಲಿ ಬರ್ತಾ ಇದೆಯಾ? ಹಾಗಾದ್ರೆ ಚಿಂತಿಸಬೇಡಿ ವಿದ್ಯಾರ್ಥಿ ಮಿತ್ರರೇ, ಖಂಡಿತ ನೀವು ಉತ್ತಮ ಅಂಕಗಳನ್ನ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಪಡ್ಕೊಳ್ಬಹುದು. ಯಾವ ರೀತಿ ಅಂತೀರಾ? ನಿಮ್ಮ ಸೆಕೆಂಡ್ PUC ಅಂದ್ರೆ ದ್ವಿತೀಯ PUCಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪುನರ್ವಿ ಎಜು ಸಂಸ್ಕಾರ್ ಚಾನೆಲ್ ನ ಮುಖಾಂತರ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ 2014ರಿಂದ 2022ರವರೆಗೆ ಕೇಳಲಾಗಿದ್ದಂತಹ ಪ್ರಶ್ನೆಗಳನ್ನ ಉತ್ತರಗಳ ಸಮೇತ ಒಂದು ವಾಕ್ಯ, ಎರಡು ವಾಕ್ಯ, ಸಂದರ್ಭ, ವ್ಯಾಕರಣ ಭಾಗ, 5-6 ವಾಕ್ಯ ಸಪರೇಟ್ ಆಗಿ ಎಲ್ಲವನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ. ಸೊ ಜೊತೆಗೆ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಯಾವುದಾದ್ರೂ ಕೂಡ ಸಬ್ಜೆಕ್ಟ್ಸ್ ಡೌಟ್ಸ್ ಇತ್ತು ಅಂತಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಗಳನ್ನ ನೋಡಿಕೊಂಡು ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಪುನರ್ವಿ ಎಜು ಸಂಸ್ಕಾರ್ನವರು ಕ್ವಶನ್ಸ್ ಜೊತೆಗೆ ಆನ್ಸರ್ ಸಮೇತ ಅಪ್ಲೋಡ್ ಮಾಡ್ತಾರೆ ನೀವು ಕೇಳುವಂತಹ ಸಬ್ಜೆಕ್ಟ್ ಗಳನ್ನ. ಸೊ ಹಾಗೇನೆ ವಿದ್ಯಾರ್ಥಿ ಮಿತ್ರರೇ, ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅನ್ನೋದನ್ನ ಒತ್ತಿ. ಯಾಕಂದ್ರೆ ನಮ್ಮ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನ ನೀವು ಮೊದಲಿಗರಾಗಿ ನೋಡಬಹುದು. ಸೊ ಈಗ ಆಲ್ರೆಡಿ ನಾವು ಪದ್ಯ ಭಾಗದಲ್ಲಿ ಮತ್ತು ಗದ್ಯ ಭಾಗದಲ್ಲಿ 2014ರಿಂದ 2022ರವರೆಗೆ ಕೇಳಲಾದಂತಹ 1 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ 2 ಅಂಕದ ಪ್ರಶ್ನೆಗಳನ್ನ ಉತ್ತರಗಳ ಸಮೇತ ತಿಳ್ಕೊಳ್ಳೋಣ. ಪದ್ಯ ಭಾಗದಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ತಿಳ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿ ಮಿತ್ರರೇ, ವಿಡಿಯೋನ ಶುರು ಮಾಡೋಣ ಅಲ್ವಾ? ಮತ್ತ್ಯಾಕೆ ತಡ, ವಿಡಿಯೋನ ಲೈಕ್ ಮಾಡಿ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಹಾಗೆಯೇ ಇದರ ಒಂದು PDF ಫೈಲ್ ಅನ್ನು ನೀವು ಪಡ್ಕೊಳ್ಬೇಕು ಅಂತಂದ್ರೆ ವಿದ್ಯಾರ್ಥಿ ಮಿತ್ರರೇ, ನೀವು ನಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ಗೆ 29 ರೂಪಾಯಿಗಳನ್ನ ಪಾವತಿಸಿದ್ರೆ ನಿಮಗೆ ಇದರ ಒಂದು PDF ಫೈಲ್ ಅನ್ನು ನಾವು ಕಳಿಸ್ಕೊಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಇದು ಕೇವಲ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಷ್ಟೇ ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ನಿಮ್ಮ ಸೆಕೆಂಡ್ PUC ಪದ್ಯ ಭಾಗದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದ್ರೆ 2014ರಿಂದ 2022ರವರೆಗೆ ಬಂದಿರುವಂತಹ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪದ್ಯ ಭಾಗದಲ್ಲಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಎತ್ತಿತು? ಉತ್ತರ, ಬಹುರೂಪಿಣಿ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣನನ್ನು, ಚರ್ಮ ದೇಹಧಾರಿಯಾದ ರಾಮನನ್ನು ಉಳಿಸಿ ಉಳಿದವರನ್ನು ಉಳಿಸುವುದಿಲ್ಲ ಎಂದು ಆಶ್ವಾಸನೆ ಎತ್ತಿತು. ಪ್ರಶ್ನೆ 2, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ, ನಿಮಗೆ ಈ ರೀತಿಯಾಗಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿ ಬಂಧಿಸಿ ತಂದು ಅವರಿಗೆ ನಿಮ್ಮ ಮುಂದೆಯೇ ಅನೇಕ ವಿಧವಾದ ಅವಮಾನ ಮಾಡುತ್ತೇನೆಂದು ಸಮಾಧಾನಪಡಿಸಿದನು. ಪ್ರಶ್ನೆ 3, ರಾವಣನು ಸೊಕ್ಕಿನಿಂದ ಸೀತೆಯನ್ನ ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ, ಸೀತೆ, ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ. ಇನ್ನು ನನಗೆ ಸರಿಸಾಟಿಯಾದ ಶತ್ರುಗಳು ಯಾರೂ ಇಲ್ಲ. ನೀನು ನಿನ್ನ ಮೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನ್ನನ್ನು ಇಷ್ಟಪಟ್ಟು ಈ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಎಂದು ಸೊಕ್ಕಿನಿಂದ ರಾವಣ ಮಾತನಾಡಿದ. ಪ್ರಶ್ನೆ 4, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ, ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರ ರಥವನ್ನು ಕಿತ್ತುಕೊಂಡು ಅಂದರೆ ರಥರಹಿತರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ಆ ನಂತರ ನಾನೇ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕೆಂಬ ನಿರ್ಧಾರಕ್ಕೆ ಬರುತ್ತಾನೆ. ಪ್ರಶ್ನೆ 5, ರಾವಣನು ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದನು? ಉತ್ತರ, ಗುಣಪರಿಪಾಲಕಳಾದ ಸೀತೆ ನನಗೆ ಮನಸ್ಸು ಕೊಡಲಿಲ್ಲ. ನನ್ನ ಶ್ರೇಷ್ಠವಾದ ವಸ್ತ್ರ, ದೇಹ ಸೌಂದರ್ಯವನ್ನು ಇಷ್ಟಪಡದೆ ಈ ಖೇಚರ ರಾಜ್ಯ ಲಕ್ಷ್ಮಿಯನ್ನು ಹುಲ್ಲುಕಡ್ಡಿಗೆ ಸಮನಾಗಿ ಭಾವಿಸಿದಳು. ಇಂತಹ ಸಂದರ್ಭದಲ್ಲಿ ಪರಾಕ್ರಮಿಯಾದ ನಾನು ಅವಳನ್ನು ಅಪೇಕ್ಷಿಸಿ ತನ್ನ ಗೌರವವನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲವೆಂದು ಆಪ್ತರಿಗೆ ಹೇಳಿದ.
ಪ್ರಶ್ನೆ 6. ಯಾವ ಗುಣಗಳಿಲ್ಲದವನು ಡಾಂಭಿಕನೆನಿಸುತ್ತಾನೆ? ಉತ್ತರ: ಮನ ಬೆರೆತಾಗ, ತನು ಅಂದರೆ ಅಹಂಕಾರ ಕರಗದಿದ್ದರೆ, ಸ್ಪರ್ಶದಲ್ಲಿ ರೋಮಾಂಚನ ಉಂಟಾಗದಿದ್ದರೆ, ಕಂಡಾಗ ಕಣ್ಣೀರು ಸುರಿಯದಿದ್ದರೆ, ನುಡಿಯುವಲ್ಲಿ ಗಂಟಲು ಗದ್ಗದವಾಗದ ಮಾನವೀಯ ಗುಣಗಳಿಲ್ಲದವನು ಡಾಂಭಿಕನೆನಿಸುತ್ತಾನೆ. ಪ್ರಶ್ನೆ 7. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವುವು? ಉತ್ತರ: ಸೂರ್ಯನಿಂದ ಹಗಲು ಉಂಟಾಗುತ್ತದೆ, ದೀಪದಿಂದ ಬೆಳಕು ಉಂಟಾಗುತ್ತದೆ. ಪ್ರಶ್ನೆ 8. ಯಾರು ಮನೆಯನ್ನ ತಿರಿಯನು, ಕೆರೆಯ ಉದಕವನ್ನ ಅರಸದವನು ಯಾರು? ಉತ್ತರ: ಪರುಷದ ಅಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ದೇವಲೋಕದ ವಸ್ತು ಅಂತ ಹೇಳ್ತೀವಿ. ಪರುಷದ ಗೃಹದೊಳಗಿದ್ದವನು ಭಿಕ್ಷೆಗಾಗಿ ಮನೆಗೆ ಹೋಗಿ ಬೇಡುವುದಿಲ್ಲ. ತೊರೆಯೊಳಗಿದ್ದವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಅರಸುವುದಿಲ್ಲ. ಪ್ರಶ್ನೆ 9. ಗುರುವಿನ ಲಕ್ಷಣಗಳೇನು? ಉತ್ತರ: ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕು. ಗುರು ಲಿಂಗ ಜಂಗಮಗಳನ್ನು ಲಘುವಾಗಿ ಅಂದರೆ ಕೀಳಾಗಿ ಭಾವಿಸಬಾರದು. ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನ ಹೊಂದಿರಬೇಕು. ಪ್ರಶ್ನೆ 10. ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನ ಕುರಿತು ಹೇಳಿದ್ದಾಳೆ? ಉತ್ತರ: ನಕುಲ ಮತ್ತು ಸಹದೇವರನ್ನು ಕೊಲಲಕ್ಷಮರೆಂದು ದ್ರೌಪದಿ ಹೇಳಿದ್ದಾಳೆ. ಪ್ರಶ್ನೆ 11. ಮಲಗಿರುವ ಭೀಮನನ್ನ ದ್ರೌಪದಿ ಹೇಗೆ ಎಬ್ಬಿಸಿದಳು? ಉತ್ತರ: ಮೆಲ್ಲನೆ ಮುಸುಕ ಸಡಿಲಿಸಿ ಅಂದರೆ ಸರಿಸಿ, ಗಲ್ಲವನ ಹಿಡಿದು ಅಲುಗಾಡಿಸಿ ಮಲಗಿರುವ ಭೀಮನನ್ನ ದ್ರೌಪದಿ ಎಬ್ಬಿಸಿದಳು. ಪ್ರಶ್ನೆ 12. ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಉತ್ತರ: ತನ್ನೆಲ್ಲ ಗಂಡಂದಿರಲ್ಲಿ ಭೀಮನೇ ಪರಾಕ್ರಮಶಾಲಿಯಾದವನು. ದುಷ್ಟ ಕೀಚಕನ ತೊಂದರೆಯನ್ನು ಅವನಿಗೆ ಹೇಳುವೆನು. ಒಂದು ವೇಳೆ ಆ ಭೀಮನು ದುಷ್ಟ ಕೀಚಕನಿಂದ ತನ್ನನ್ನು ಕಾಪಾಡಲು ಸಾಮರ್ಥ್ಯವಿಲ್ಲದಿದ್ದರೆ ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ. ಪ್ರಶ್ನೆ 13. ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ? ಹೆಂಡತಿಯ ಕಷ್ಟ ಅಥವಾ ಹರಿಬದಲ್ಲಿ ಅಂದರೆ ತೊಂದರೆ ಉಂಟಾದಾಗ ಪರಾಕ್ರಮಿಯಾದ ಗಂಡನೊಬ್ಬನೇ ಶತ್ರುವನ್ನ ಕಡಿದು ತುಂಡು ಮಾಡುವನು. ಇಲ್ಲದಿದ್ದರೆ ತಾನೇ ಹೋರಾಡಿ ಮಡಿಯುತ್ತಾನೆ. ಪ್ರಶ್ನೆ 14. ಗಂಡರೈವರಾರು? 3 ಲೋಕದ ಗಂಡರಾರು? ಹೆಸರಿಸಿ. ಉತ್ತರ: ಗಂಡರೈವರು ಪಾಂಡವರು. 3 ಲೋಕದ ಗಂಡರು ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಪ್ರಶ್ನೆ 15. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ಕೆಲವನ್ನು ತಿಳಿದವರಿಂದ, ಕೆಲವನ್ನು ಶಾಸ್ತ್ರ ಕೃತಿಗಳನ್ನ ಓದುವುದನ್ನ ಕೇಳುತ್ತಾ, ಕೆಲವನ್ನ ಮಾಡುವವರಿಂದ ಕಂಡು ಅಥವಾ ನೋಡಿ, ಕೆಲವನ್ನ ತಾನೇ ಸುಜ್ಞಾನದಿಂದ ನೋಡುತ್ತಾ, ಕೆಲವನ್ನು ಒಳ್ಳೆಯ ಜನರ ಸಹವಾಸದಿಂದ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆ 16. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಉತ್ತರ: ಅನುಭವಿಸಲಾಗದ ಧನ ಅಂದರೆ ಹಣವಿದ್ದು ಪ್ರಯೋಜನವಿಲ್ಲ. ಮುಪ್ಪಿನಲ್ಲಿ ಬಂದು ನೋಡದ ಸುತ ಅಂದರೆ ಮಗನಿದ್ದು ಪ್ರಯೋಜನವಿಲ್ಲ ಎಂಬುದೇ ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 17. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ: ರಾಜನಾಗುವವನು ಕೋಪವನ್ನ ಬಿಡುವ ಗುಣವನ್ನ ಹೊಂದಿರಬೇಕು. ಮಂತ್ರಿಯಾಗುವವನು ನಾನಾ ವಿಧವಾದ ಚತುರತೆಯನ್ನು ತಿಳಿಯಬಲ್ಲ ಗುಣವನ್ನ ಹೊಂದಿರಬೇಕೆಂದು ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 18. ಶುಚಿ ಮತ್ತು ಸ್ವಾದಗಳನ್ನ ಕುರಿತು ಸೋಮನಾಥನ ಅಭಿಪ್ರಾಯವೇನು? ಉತ್ತರ: ಹೊಟ್ಟೆಯಲ್ಲಿ ಕೊಳಕನ್ನ ತುಂಬಿಕೊಂಡು ಮೇಲೆ ಸ್ನಾನ ಮಾಡಿದರೆ ಅದು ಶುಚಿತ್ವವೆನಿಸುವುದಿಲ್ಲ. ಅಂತೆಯೇ ಬೇವಿನ ಬೀಜವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೆ ಅದು ಸಿಹಿಯಾಗಲಾರದು. ಹಾಗೆಯೇ ಪರಿಶುದ್ಧವಾದ ಮನಸ್ಸಿಲ್ಲದ ಪೂಜೆ ನಿಷ್ಪ್ರಯೋಜಕ ಎಂಬುದು ಸೋಮನಾಥನ ಅಭಿಪ್ರಾಯ. ಪ್ರಶ್ನೆ 19. ಜಾಲಿಯ ಮರದ ನಿರರ್ಥಕತೆಯನ್ನ ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಉತ್ತರ: ಬುಡದಿಂದ ತುದಿಯವರೆಗೂ
ಮುಳ್ಳಿನಿಂದ ತುಂಬಿರುವ ಜಾಲಿಯ ಮರವು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲದೆ, ಹಸಿದು ಬಂದವರಿಗೆ ಹಣ್ಣು ಇಲ್ಲದೆ, ಅದರ ಹೂ ಸಹ ಸುವಾಸನೆಯನ್ನು ನೀಡದೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆದ್ದರಿಂದ ಜಾಲಿಯ ಮರ ನಿರರ್ಥಕವಾದದ್ದು ಎಂದು ಪುರಂದರದಾಸರು ಹೇಳಿದ್ದಾರೆ. ಪ್ರಶ್ನೆ 20. ಯಾರಿಗೆ ಷಡ್ರಸಾನ್ನವನಿಕ್ಕಿ ಉಪಯೋಗವಿಲ್ಲ, ಏಕೆ? ಉತ್ತರ: ಊರ ಹಂದಿಗೆ ಷಡ್ರಸಾನ್ನವನಿಕ್ಕಿ ಉಪಯೋಗವಿಲ್ಲ, ಏಕೆಂದರೆ ಅದಕ್ಕೆ ಏನೇ ಮಾಡಿದರೂ ಅದು ತನ್ನ ದುರ್ಗಂಧವನ್ನು ಬಿಡುವುದಿಲ್ಲ. ಪ್ರಶ್ನೆ 21. ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತರ: ಉತ್ತಮರ ಗೆಳೆತನ ಮಾಡದೆ ಬುದ್ಧಿಹೀನರ ಅಂದರೆ ದುಷ್ಟರ ಗೆಳೆತನ ಮಾಡಿದರೆ ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಬಲುಹೀನವಾಗುತ್ತದೆ. ಪ್ರಶ್ನೆ 22. ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉತ್ತರ: ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು, ಹೆಂಡತಿ ಸತ್ತರೆ ಮತ್ತೊಬ್ಬಳನ್ನು ತರಬಹುದು, ಆದರೆ ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗುವುದಿಲ್ಲ. 23ನೆಯ ಪ್ರಶ್ನೆ. ಹಡೆದವ್ವನನ್ನು ಯಾವಾಗ ನೆನೆಯಬೇಕು? ಉತ್ತರ: ಹಡೆದವ್ವನನ್ನು ಊರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವ್ವನ ನೆನೆಯಬೇಕು. ಪ್ರಶ್ನೆ 24. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಉತ್ತರ: ಬೆಳಕು ಬೇಟೆಗಾರ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬರುತ್ತಾನೆ. ಪ್ರಶ್ನೆ 25. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಉತ್ತರ: ಮಕ್ಕಳೇ, ಹುಸಿ ನಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕೆಂದು ಸಂದೇಶ ನೀಡುತ್ತಾರೆ. ಪ್ರಶ್ನೆ 26. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ: ಬಾನು ನಿತ್ಯ ಪ್ರಕಾಶಿಸಲು ಸಾಧ್ಯ, ಮರ ಪುನಃ ಚಿಗುರಲು ಸಾಧ್ಯ ಎಂದು ಕವಿಯ ಅಭಿಪ್ರಾಯ. ಪ್ರಶ್ನೆ 27. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಉತ್ತರ: ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಾಣುತ್ತಾನೆ. ಪ್ರಶ್ನೆ 28. ಮಗು ಕಲಿತ ವಿದ್ಯೆಗಳಾವುವು? ಉತ್ತರ: ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿಯ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸ್ಸು ಮಾಡಿದ್ದು ಮಗು ಕಲಿತ ವಿದ್ಯೆಗಳು. ಪ್ರಶ್ನೆ 29. ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ? ಉತ್ತರ: ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ. ಪ್ರಶ್ನೆ 30. ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ. ಉತ್ತರ: ಮುಂಬೈನ ಅವಸರದ ಜೀವನ ಚಿತ್ರಣಕ್ಕೆ 2 ಉದಾಹರಣೆ ಎಂದರೆ ಏಳುವುದು, ಬಟ್ಟೆಯಲ್ಲಿ ಮೈತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು. ಪ್ರಶ್ನೆ 31. ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ? ಉತ್ತರ: ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ ಮತ್ತು ಪ್ಲಾಸ್ಟಿಕ್ನ ಕುಬ್ಜ ಗಿಡವನ್ನ ಹೊತ್ತು ತಂದಿದೆ. ಪ್ರಶ್ನೆ 32. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಉತ್ತರ: ನಿಮ್ಮ ಸಾಮ್ರಾಜ್ಯ ಇರುವ ತನಕ ಮಾತ್ರ, ನಂತರ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ತುಪ್ಪ ಸುರಿಯಲು, ದುಷ್ಟತನವನ್ನ ನಾಶ ಮಾಡಲು ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಪ್ರಶ್ನೆ 33. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಉತ್ತರ: ಶಿಲುಬೆಗೇರಿದ ಯೇಸುವಿನ ಮುಖಮುದ್ರೆ ನೋವಿನಲ್ಲೂ ಒಳ್ಳೆಯ ಮಾತನ್ನೇ ನುಡಿವಂತೆ ಕೊಲೆಗಡುಕ ಬರಬ್ಬನ ವಕಾಲತ್ತು ವಹಿಸಿದವರಿಗೆ, ಅಕ್ಕಪಕ್ಕ ಕಳ್ಳರ ತೂಗಿ ಸನ್ಮಾನಿಸಿದವರಿಗೆ ಮನ್ನಿಸಲಿ ನಿಮ್ಮನ್ನ ಆ ದೇವರೇ ಅನ್ನುವಂತಿದೆ. ಪ್ರಶ್ನೆ 34. ಮುದುಕ ಏನೆಂದು ಗೋಗರೆಯುತ್ತಾನೆ? ಉತ್ತರ: ಮುದುಕ ಫೋನ್ ಮಾಡಿದಾಗಲೆಲ್ಲ ಮಾತಾಡು ಮಾತಾಡು, ಆಡು, ಮಾತಾಡುತ್ತಿರು, ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಪ್ರಶ್ನೆ 35. ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದುಕೊಂಡಳು? ಉತ್ತರ: ಮೊಮ್ಮಗಳ ಆತುರಕ್ಕೆ ಮುದುಕಿಯು ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ, ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದುಕೊಂಡಳು.
36ನೆಯ ಪ್ರಶ್ನೆ, ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ? ಉತ್ತರ, ಸೊಸೆಗೆ ಹೊರಗಿನ ಕೆಲಸ ಬಂದು ಹೊರ ಹೋದರೆ ದೂರದ ಅಸ್ಸಾಂನಲ್ಲಿರುವ ತನ್ನ ಗಂಡ ಮುದುಕನೊಂದಿಗೆ ಒಂದಷ್ಟು ಹೊತ್ತು ನಿರಾಳವಾಗಿ ಮಾತಾಡಬಹುದೆಂದು ಮುದುಕಿ ಬಯಸಿದಳು. ಪ್ರಶ್ನೆ 37, ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಉತ್ತರ, ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಈ ಹೊತ್ತು ಸೊಸೆಯೊಬ್ಬಳಿಗೆ ಹೊರಗಿನ ಕೆಲಸ ಬರುವಂತೆ ಮಾಡು, ನಿನ್ನ ಗಟ್ಟಿಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಪ್ರಾರ್ಥಿಸುವಳು. ಪ್ರಶ್ನೆ 38, ಎಣ್ಣೆಯಲ್ಲಿ ನೆನೆದು ಉರಿವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಯುಟ್ಟ ಭಕ್ತನಿಗೆ, ಬೆಳಕ ಬಟ್ಟೆಯ ತೊಡುವ ಯೋಗಿಗೆ, ತನ್ನ ಬಲೆಗೆ ಸಿಕ್ಕಿ ಸಾಯುವ ಜೇಡರ ಹುಳುವಿಗೆ ಹೋಲಿಸಲಾಗಿದೆ. ಪ್ರಶ್ನೆ 39, ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ? ಉತ್ತರ, ಹತ್ತಿ ಉರಿಯುವ ಬತ್ತಿಯಾಗಿ, ಬತ್ತಿಯನ್ನೇ ಸುಡುವ ತೈಲವೂ ಆಗಿ, ಹೊತ್ತಿ ಉರಿಯುವ ಬೆಳಕು ಆಗಿ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದೊಳು ಸದ್ದಿಲ್ಲದೆ. ಪ್ರಶ್ನೆ 40, ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು? ಉತ್ತರ, ಆತ್ಮಕ್ಕೆ ಕಮಟು ಹತ್ತುವುದು ಎಂದರೆ ಆತ್ಮನಾಶ ಹೊಂದುವುದು ಎಂದರ್ಥ. ಸ್ವಾರ್ಥ, ಅಜ್ಞಾನ, ಅಹಂಕಾರ ಬೆಳೆಸಿಕೊಂಡ ಜೀವಾತ್ಮಕ್ಕೆ ಜ್ಞಾನ ಸಿಗಲಾರದು, ಅದೇ ಆತ್ಮದ ಕಮಟು. ಪ್ರಶ್ನೆ 41, ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ? ಉತ್ತರ, ಹತ್ತಿಯ ಬೀಜ ಲೋಕದ ಹಿತಕ್ಕೆ ಎಣ್ಣೆಯಾಗಿ, ಬತ್ತಿಯಾಗಿ, ಬೆಳಕಾಗಿ ತನ್ನನ್ನು ತಾನೇ ಸುಟ್ಟುಕೊಳ್ಳುತ್ತದೆ. ಪ್ರಶ್ನೆ 42, ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ? ಉತ್ತರ, ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಗಂಜಿಗೂ ಗತಿಯಿಲ್ಲ. ಪ್ರಶ್ನೆ 43, ಕವಯಿತ್ರಿ ಮುಗಿಲತ್ತ ಕೈ ಚಾಚಿ ಏಕೆ ನಿಂತಿದ್ದಾರೆ? ಉತ್ತರ, ಕವಯಿತ್ರಿ ದೀನ ದಲಿತರ ಸ್ಥಿತಿ ನೋಡಲಾರದೆ, ಅವರಿಗಾಗಿ ಏನೂ ಮಾಡಲಾಗದೆ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ. ಪ್ರಶ್ನೆ 44, ಕವಯಿತ್ರಿ ನಗುವ ನಗು ಎಂತಹುದು? ಕವಯಿತ್ರಿ ನಗುವ ನಗು ಕೊನೆಯಿಲ್ಲದ ನಗು, ಮೊನೆಯಿಲ್ಲದ ನಗು, ಕಾರ್ಮೋಡ ಕವಿಸುವ, ಮಳೆ ಸುರಿಸುವ, ಹೊಳೆ ಹರಿಸುವ, ಬೆಳೆ ಬೆಳೆಸುವ, ಧನ ಜನ ಎಲ್ಲ ಕೂಡಿ ನಗುವ ನಗು. ವಿದ್ಯಾರ್ಥಿ ಮಿತ್ರರೇ, ಈ ನಮ್ಮ ಪ್ರಯತ್ನ ಸಫಲ ಆಗಬೇಕು ಅಂತಂದರೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆ ಒಂದು ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಇದರ ಒಂದು PDF ಫೈಲನ್ನು ನೀವು ಪಡ್ಕೊಳ್ಳೋದಕ್ಕೆ ನೀವು 29 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ. ನಮ್ಮ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ನೀವು ಪಾವತಿಸಿದಂತಹ ರೂಪಾಯಿಗಳನ್ನು ಸ್ಕ್ರೀನ್ಶಾಟ್ ಹಾಕಿ ನಮಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಸೊ ಮರಿದೇನೆ ನಮ್ಮ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.